ಭೂಮಿಗಾಗಿ ರೈತರ ಹೋರಾಟ ವಶಕ್ಕೆ ಪಡೆದ ಭೂಮಿ ವಾಪಸ್ ನೀಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. 40 ವರ್ಷದಿಂದ ಪರಿಹಾರದ ಹಣ ಸಿಗದೆ ರೈತರು ಕೂಡ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಬಸವಹೊಳೆ ಡ್ಯಾಂಗಾಗಿ ಭೂಮಿಯನ್ನ ವಶಪಡಿಸಿಕೊಂಡಿದ್ರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಬಸವನಹೊಳೆ ಡ್ಯಾಂ ಕಳೆದ 4 ವರ್ಷಗಳಿಂದ ನಿಷ್ಕ್ರಿಯವಾಗಿರುವ ಜಲಾಶಯ ಇದು. ಡ್ಯಾಂ ನಿಷ್ಕ್ರಿಯ ಹಿನ್ನೆಲೆಯಲ್ಲಿ ಭೂಮಿಯನ್ನ ವಾಪಸ್ ಕೊಡುವಂತೆ ಈಗಾಗಲೇ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 40 ವರ್ಷದಿಂದ ಪರಿಹಾರದ ಹಣ ಸಿಗದೆ ರೈತರು ಕೂಡ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಬಸವನಹೊಳೆ ಡ್ಯಾಂ ಇದಾಗಿತ್ತು. ಈ ಕುಡಿಯುವ ನೀರಿನ ಯೋಜನೆಗೆ ವರ್ಧಾ ನದಿ ಅಣೆಕಟ್ಟನ್ನು ಕಟ್ಟಿ ಸುಮಾರು ಒಂದು 100 ಎಕರೆ 100ಕ್ಕಿಂತಲೂ ಹೆಚ್ಚಿನ ಭೂಮಿ ಇವತ್ತು ಮುಳುಗಡೆಯಾಗಿದೆ. ಸಾಗರಕ್ಕೆ 1984ರಲ್ಲಿ ಈ ವರ್ಧಾ ನದಿಗೆ ಅಣೆಕಟ್ಟು ಕಟ್ಟಬೇಕು ಅಂತ ಹೇಳಿ ಇಲ್ಲಿಯ ರೈತರಿಗೆ ನೋಟಿಸ್ ನೀಡ್ತಾರೆ. ಆದರೆ ರೈತರು ಒಂದು ಒಳ್ಳೆಯ ದೃಷ್ಟಿಯಿಂದ ಒಂದು ಸಾಗರ ನಗರಕ್ಕೆ ಕುಡಿಯುವ ನೀರಿನ ಒಂದು ಯೋಜನೆ ಆಗತ್ತೆ ಅಂತ ದೃಷ್ಟಿಯಿಂದಿಲ್ಲ ಅವ್ರೇನ್ ಮಾಡ್ತಾರೆ, ತಮ್ಮ ಭೂಮಿಯನ್ನ ಬಿಟ್ಕೊಡ್ತಾರೆ. ಸರ್ಕಾರ ಕೂಡ ಅವರಿಗೆ ಭೂಮಿಯ ಒಂದು ಪರಿಹಾರದ ಹಣವನ್ನ ನೀಡ್ತೀವಿ ಅಂತ, ಸರಿಯಾದ ಮೊತ್ತವನ್ನು ಕೊಡ್ತೀವಿ ಅಂತ ಹೇಳಿ ಅವರು ಕೂಡ ವಾಗ್ದಾನ ಮಾಡಿದ್ರು. ಆ 40 ವರ್ಷಗಳಿಂದ ಸಾಗರ ತಾಲೂಕು ಕುಡಿಯುವ ನೀರು ಸರಬರಾಜು ಯೋಜನೆಗೋಸ್ಕರ ನಮ್ಮ ಜಮೀನನ್ನು ಮುಳುಗಡೆ ಮಾಡ್ಕೊಂಡಿದ್ದಾರೆ. ನಂತರದಲ್ಲಿ ಇದಕ್ಕೆ 40 ವರ್ಷದಿಂದ ನಮಗೇನು ಪರಿಹಾರ ಕೊಟ್ಟಿಲ್ಲ. ಖಾತೆದಾರರೆಲ್ಲ ಸತ್ತೋಗ್ಬಿಟ್ರು, ಯಾರೂ ಇಲ್ಲ. ಆಮೇಲೆ ಕಾರಣಾಂತರ ನಾವು ಕೋರ್ಟಿಗೆ ಹಾಕಿ ಎಲ್ಲ ಥರ ಕೇಸು ನಡೆಸಿದ್ರು, ಇವತ್ತಿನವರೆಗೂ ನಮಗೆ ಅದು ಪರಿಹಾರ ಸಿಕ್ಕಿಲ್ಲ. ಈಗ ಕಳೆದ ವರ್ಷ 2021ರಲ್ಲಿ ನಮಗೆ ಆದೇಶ ಆಗಿದೆ, AC ಕೂಡ ನಮಗೆ ಆದೇಶ ಆಗಿದೆ ಪರಿಹಾರ ಕೊಡಬೇಕು ಅಂತೇಳಿ. ಅಲ್ಲಿಂದ ಇಲ್ಲವರೆಗೂ ನಮಗೆ ಪರಿಹಾರ ಕೊಡ್ತಾ ಇಲ್ಲ. ಪರಿಹಾರ ಕೊಡೋಕ್ಕಾಗಲ್ಲ ಅಂತಂದ್ರೆ ನಮ್ಮ ಜಮೀನ್ದಾರ ನಮಗೆ ವಾಪಸ್ ಕೊಡಿ. ಯಾಕೆಂದರೆ ಈಗ